ರಾಜ್ಯದಲ್ಲಿ 79ನೇ ಸ್ವತಂತ್ರ ಮಹೋತ್ಸವವನ್ನು ಆರೂಢ ಸಂಸ್ಥೆಯಲ್ಲಿ ಆಚರಿಸುತ್ತಿದ್ದು, ಈ ಒಂದು ಸ್ವತಂತ್ರೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ, ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ನಾವು ನೋಡಿದ ಹಾಗೆ ಸುಮಾರು 3-4 ವರ್ಷಗಳಿಂದ ಈ ಆರೂಢ ಸಂಸ್ಥೆ ಏನಿದೆ ಭಾಳ ಒಂದು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಂಥ ನಮ್ಮ ನಾಗಣ್ಣ ಹೋಗಾರ ಹಾಗೂ ಅವರ ಎಲ್ಲ ಸಿಬ್ಬಂದಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಲೇಬೇಕಾಗತಿ. ಸತತ 4 ವರ್ಷದಿಂದ ಇವರ ಪ್ರಯತ್ನ, ಇವರು ಮಾಡುವಂಥ ಕೆಲಸಗಳು ಎಲ್ಲವೂ ಭಾಳ ಅಚ್ಚುಕಟ್ಟಾಗಿ ಅದಾವು. ಬರುವಂಥ ದಿನದಾಗ ಈ ಆರೂಢ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೆದ ಈ ಒಂದು ನಮ್ಮ ಭಾಗಕ್ಕೆ ಒಂದು ಹೆಸರನ್ನು ತರಲಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮದಾಗ ನಂಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಸಂಸ್ಥೆ ನಾಗಣ್ಣ ಹುಗಾರ್ ಅವರು ಎಷ್ಟು ವರ್ಷ ಆಯ್ತಿದ್ದು? 10 ವರ್ಷ ಸತತವಾಗಿ ಈ ಆರೂಢ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂಸ್ಥೆ ಎಲ್ಲರಿಗೂ ನಾಗಣ್ಣ ಹೂಗಾರ ಮತ್ತು ಅವರ ಸಿಬ್ಬಂದಿ ವರ್ಗ ಬಡ ಮಕ್ಕಳಿಗೆ ಮತ್ತು ಅನಾಥರಿಗೆ, ಅಂಗವಿಕಲರಿಗೆ ನಮ್ಮ ಕೈಲಿ ಆದಂಥ ಸಹಾಯ ಮತ್ತು ಇತರ NGOಗಳಿಂದ ಅದರ ಸಹಾಯವನ್ನು ಪಡೆದು ಈ ನಮ್ಮ ಕಮಲಾಪುರ ಭಾಗ ಆಗಲಿ ಅಥವಾ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ಬಂದಂಥ ಎಲ್ಲ ವಿಕಲಚೇತನ ಮಕ್ಕಳಿಗೆ ಅವರು ನೆರವಾಗಿದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನೂ ಈ ಸಂಸ್ಥೆ ಹೆಚ್ಚು ಉಜ್ವಲವಾಗಿ ಬೆಳೀಲಿ ಅಂತ ಹೇಳ್ತಾ, ಈ 79ನೇ ಆಫೀಸ್ನಲ್ಲಿ ಧ್ವಜಾರೋಹಣವನ್ನು ಮಾಡಲು ಎಲ್ಲ ಕಲಿತವರಿಗೆ ತುಂಬ ಧನ್ಯವಾದಗಳು. ಹಾಗೂ ಎಲ್ಲರೂ ಆಗಸ್ಟ್ 15 ಸ್ವಾತಂತ್ರ್ಯ ದಿನವನ್ನು 79ನೇ ಅನಾಡಿಯವರ ಹಸ್ತದಿಂದ ಧ್ವಜಾರೋಹಣವನ್ನು ಮಾಡಲಾಯಿತು. ಅವ್ರಿಗೂ ನನ್ನ ಸಂಸ್ಥಾ ವತಿಯಿಂದ ಶುಭಾಶಯ. ಮತ್ತು ಆಗಸ್ಟ್ 15ರಿಂದ ಎಲ್ಲ ನಮ್ಮ ಆರೋಗ್ಯ ಸಂಸ್ಥೆ ಸಿಬ್ಬಂದಿಗೂ, ಡೈರೆಕ್ಟರ್ಗಳಿಗೂ ಶುಭಾಶಯ. ಸ್ವಾತಂತ್ರ್ಯೋತ್ಸವದ 79ನೇ ಧ್ವಜಾರೋಹಣವನ್ನು ನಮ್ಮ ಹಿರಿಯರಾದಂಥ ಅನಾಡವರು ನೆರವೇರಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಆರೋಗ್ಯ ಸಂಸ್ಥೆ ಹಾಗೂ ನಮ್ಮ ಕಮಲಾಪುರ ಧಾರವಾಡದ ಹಿರಿಯರಿಂದ ತುಂಬ ಧನ್ಯವಾದಗಳು. ಅದೇ ರೀತಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇಲ್ಲಿ ಈಗ ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಹಿರಿಯರಿಗೆ ನನಗೆ ಈ ಆರೂಢ ಸೇವಾ ಸಂಸ್ಥೆ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಹಿರಿಯರಾದಂಥ ಮಹಾದೇವಪ್ಪ ಅನ್ನಾಡವರು ಅವರ ಅಮೃತಾಸ್ತದಿಂದ ನೆರವೇರಿಸಿಕೊಡ್ಬೇಕಂತ ಈ ಮೂಲಕ ಹೇಳ್ಬೋದು. ಎಲ್ಲರೂ ಕೈ ಹಿಡ್ತಾರೆ. ಸುರೇಶ್ ಹಲೋ ಭಾರತ್ ಮಾತಾ ಕಿ ಜೈ, ಹಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನ